ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ನೀವು ಇದುವರೆಗೆ ಒಂದು 2 ತಾಸುಗಳ ಕಾಲ ನಿರಂತರವಾಗಿ ರಂಗಗಾಯನ ಮತ್ತು ಅಭಿನಯ ಸಮೇತವಾಗಿರ್ತಕ್ಕಂಥ ರಂಗಗಾಯನದ ಕಾರ್ಯಕ್ರಮ ನೋಡಿದಿರಿ. ಪ್ರಾಯಶಃ ಈ ಬಗೆಯ ಕಾರ್ಯಕ್ರಮ ಈ ಊರಲ್ಲಿ ಇದೇ ಮೊದಲೇ ಬಾರಿಗೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ, ಅಥವಾ ಮುಂಚೆ ಆಗಿದ್ದು ನನಗೆ ಗೊತ್ತಿಲ್ಲ. ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಿಜವಾಗ್ಲೂ ಪ್ರತಿಭಾಶಾಲಿಗಳಿದ್ದಾರೆ. ಅದರಲ್ಲಿ ಕೂಡ ವಿಶೇಷವಾಗಿ ಗಾಯನ ಮಾಡೋದ್ರಲ್ಲಂತೂ ನಾನು ಒಬ್ಬರ ಹೆಸರು ಹೇಳಿಬಿಟ್ರೆ ನಾನು ಚೆನ್ನಾಗಿ ಹಾಡಿಲ್ಲ ಅಂತ ತಪ್ಪು ತಿಳ್ಕೊಂಡ್ರಲ್ಲ ಕಾರಣಕ್ಕಾಗಿ ನಾನು ಒಬ್ಬರಿಬ್ಬರ ಹೆಸರುಗಳನ್ನ ಹೇಳಕ್ ಹೋಗೋದಿಲ್ಲ. ಅದ್ರ ಜೊತೆಗೆ ತುಂಬಾ ಭರವಸೆದಾಯಕ ಅಭಿನೇತ್ರಿಯರು ಕೂಡ ಇದ್ದಾರೆ. ನಾನು ನಮ್ಮ ರಂಗಾಯಣದ ಡೈರೆಕ್ಟರ್ ಆಗಿ ಅದನ್ನು ತುಂಬಾ ಗಂಭೀರವಾಗಿ ಗಮನಿಸಿದ್ದೀನಿ. ನಾವು ಮುಂದಿನ ತಿಂಗಳು ರಂಗಾಯಣಕ್ಕೆ ಕಲಾವಿದರ ಆಯ್ಕೆಗೆ ಕರಿತಿದೀವಿ. ನಿಮಗೆ ಆಸಕ್ತಿ ಇದ್ದರೆ ಖಂಡಿತವಾಗಲೂ ಇದರಲ್ಲಿ 2-3 ಖಂಡಿತವಾಗಲೂ ಸೆಲೆಕ್ಟ್ ಆಗ್ತೀರಾ. ಅಪ್ಲೈ ಮಾಡ್ರಿ ಅಂತ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಹೊಗಳಿಕ್ಕಾಗಿ ಇದನ್ನು ಹೇಳ್ತಾ ಇಲ್ಲ. ಜೊತೆಗೆ ನೀವು ಇದೇ ಮೊದಲ ಬಾರಿಗೆ ಅಭಿನಯಕ್ಕೆ ನೀವು ಪ್ರವೇಶ ಮಾಡಿದಂತ ಕೆಲವೊಬ್ಬರು ಇರ್ಬೋದು, ನನಗೆ ಗೊತ್ತಿಲ್ಲ, ಸ್ಕೂಲ್ಗಳಲ್ಲಿ ಅದರಲ್ಲೇ ಕೆಲವೊಬ್ಬರು ಅಭಿನಯಿಸಿರ್ತೀರಿ. ಅದು ಮುಖ್ಯ ಅಲ್ಲ, ಅದರ ಥಿಯೇಟ್ರಿಕಲ್ ಒಂದು ರೆಸಿಸ್ಟೆನ್ಸ್ ಇರ್ತದಲ್ಲ, ಅದನ್ನ ಬಳಸ್ಕೊಂಡು ಮಾಡೋದಿದೆಯಲ್ಲ, ಆ ಪ್ರತಿಭೆಯನ್ನು ನಾನು ಗಮನಿಸಿದ್ದೀನಿ. ನಿಮಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಮತ್ತು ನಮಗೆ ಆ 4 ಅಂದ್ರೆ ಧೋತ್ರೆ ಅವರು, ನಮ್ಮ ಶಿರೀಶ್ ಜೋಶಿ ಅವರು, ಗುರುರಾಜ್ ಕುಲಕರ್ಣಿ ಅವರು, ಮೇಡಮ್ ಮಂಜುಳಾ ಮೇಡಮ್ ಅವರು, ಇವರೆಲ್ಲರೂ ನನಗೆ ಒದಗಿಸಿಕೊಟ್ಟಿರ್ತಕ್ಕಂಥವ್ರು ನನಗೆ ಸುಭಾಷ್ ಹೇಳಿಯವರು. ನನಗೆ ಇವ್ರು ಯಾರ ಹೆಸರು ನನಗೆ ಗೊತ್ತಿರಲಿಲ್ಲ. ಈಗ 8 ತಿಂಗಳ ಕೆಳಗಡೆ ಇಂತಿಂತ ನಾನು ಅವಸರ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನಾನು ಅವಸರ ಮಾಡದೇ ಇದ್ರೆ ಚಲೋ ಆಯ್ತು ಅಂತ ನನಗೆ ಈಗ ಅನಿಸ್ತಾ ಇದೆ. ಖಂಡಿತವಾಗಲೂ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರ, ಕೀಪ್ ಇಟ್ ಅಪ್. ಆಮೇಲೆ ಇದನ್ನ ನೀವು ಬೆಳಿಗ್ಗೆ ಆಗ್ಲೇ ಕಾರ್ಯಕ್ರಮದಲ್ಲಿ ಯಾರು ಹೇಳಿದ್ರು, ನಿಮ್ಮ ಬೇರೆ ಬೇರೆ ಸಂದರ್ಭದಲ್ಲಿ ಹಾಡುಗಳು ನಿಮಗೆ ಖಂಡಿತವಾಗ್ಲೂ ನೆರವು ಬರ್ತಾವೆ. ಅದು ಯಾವುದೋ ಸ್ಕೂಲ್ ಕಾರ್ಯಕ್ರಮ ಇರ್ಬೋದು ಅಥವಾ ಬೇರೆ ಯಾವುದೇ ಕಾರ್ಯಕ್ರಮ ಇರ್ಬೋದು, ರಂಗಗೀತೆಯ ಸೊಗಡು ಆ ಸೊಬಗಿದೆಯಲ್ಲ, ಅದು ಕೇಳಿದವರಿಗೆ ಮಾತ್ರ ಗೊತ್ತು. ಇಷ್ಟು ಜನ ಕುತ್ಕೊಂಡಿದ್ದಾರೆ ಅಂದ್ರೆ ಅವ್ರ ಆಸಕ್ತಿ ಇದೆ ಅನ್ನೋ ಕಾರಣಕ್ಕೆ ಕುತ್ಕೊಂಡಿರ್ತಕ್ಕಂಥವ್ರು ಇರ್ತಾರೆ. ಅಫ್ಕೋರ್ಸ್ ನಿಮ್ಮ ಕುಟುಂಬದವ್ರು ಇರ್ಬೋದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಕಣ್ಮರಿ ಆಗ್ತಕ್ಕಂಥ ಬರೀ ಸಿನಿಮಾ ಸಂಸ್ಕೃತಿಯ ಹಾಡುಗಳು ಬರುವ ಸಂದರ್ಭದಲ್ಲಿ ನಮ್ಮ ಪರಂಪರೆಯನ್ನು ಉಳಿಸ್ತಕ್ಕಂಥದ್ದು ಮತ್ತು ನಮ್ಮ ಬದುಕಿನ ಒಂದು ಕಾಲಕ್ಕೆ ನಮ್ಮ ಬದುಕಿನ ಭಾಗವೇ ಆಗಿರ್ತಕ್ಕಂಥ ಮನೋರಂಜನೆ ಮಾತ್ರ ಅಲ್ಲ, ಬದುಕಿನ ಭಾಗವೇ ಆಗಿರ್ತಕ್ಕಂಥ ನಾಟಕ ಕಂಪನಿ ಈ ಹಾಡುಗಳನ್ನ ಅಥವಾ ಈ ರಂಗಗೀತೆಗಳನ್ನ ನಿಮಗೆ ಧಾರೆ ಎಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ನಮ್ಮದೊಂದು ಯೂಟ್ಯೂಬ್ ಇದೆ, ನಮ್ದು ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಅಂತೇಳಿ, ಅದಕ್ಕೆ ಅಪ್ಲೋಡ್ ಮಾಡ್ತೀವಿ. ದಯವಿಟ್ಟು ಅವರು 15 ನಿಮಿಷ ಮಾಡಿಕೊಟ್ರೆ ಬಿಡಿ ಬಿಡಿಯಾಗಿ ನಾವು ಒಂದು ವಾರದೊಳಗಡೆ ಮತ್ತೆ ಅದಕ್ಕೆ ಹಾಕ್ತೀವಿ. ನಿಮಗೆ ಸಣ್ಣದು ಹಾಕಿದ್ದೇನೆ ಒಂದು 12 ಹಾಡುಗಳನ್ನ ನಮ್ಮ ನಾಟಕದ್ದು. ಅದೇ ಮಾದರಿಯಲ್ಲಿ ರಂಗಗೀತೆಗಳದೇ ಒಂದು ನಾವು ಸೀರೀಸ್ ಮಾಡಿ ಹಾಕ್ತೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದ ಹೇಳಿ, ಮತ್ತು ರಂಗಾಯಣ ದಾವಣಗೆರೆ ಇದೆ ಅಂತ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ಹೆಚ್ಚು ಸಾಬೀತಾಗ್ತದೆ ಅಂತ ನನಗೆ ಅನಿಸಿದೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳು. ನಮಸ್ಕಾರ. ದಯವಿಟ್ಟು ಈಗ ನೀವೇ ಪರಿಚಯ ಮಾಡ್ಕೊಳ್ಳಿ ಒಬ್ಬೊಬ್ಬರು. ನಿರೂಪಣೆಯ ಕಾರ್ಯವನ್ನು ನಿರ್ವಹಿಸಿದಂತ ನಾನು ಶ್ರೀಮತಿ ಆಶಯ ಸೆಂಕನ್ಮಡಿ, ಬೆಳಗಾವಿಯಿಂದ. ಒಂದು ಗ್ರೂಪ್ ಫೋಟೋ ಇಟ್ಟು ಆಮೇಲೆ ದಯವಿಟ್ಟು. ನಾನು ಲಕ್ಷ್ಮೀ ಹುಬ್ಬಳ್ಳಿ, ಚಿಕ್ಕ ಬಾಗೇವಾಡಿಯಿಂದ. ಎಲ್ರಿಗೂ ನಮಸ್ಕಾರಗಳು. ನಾನು ಖುಷಿ ಡವಳಿ, ಧಾರವಾಡದಿಂದ. ನಾನು ಅರ್ಚನಾ ಬೊಂಗಾಳೆ, ಬೆಳಗಾವಿಯಿಂದ. ನಾನು ಪ್ರಿಯಾಂಕಾ ಸಂಜೀವ್ ಕುಮಾರ್ ತಿಲ್ಗರ್, MK ಹುಬ್ಬಳ್ಳಿಯಿಂದ. ನಾನು ಸ್ನೇಹ ಯಜ್ಜರ್ವಿ ಮಠ್, ಬೆಳಗಾವಿಯಿಂದ. ನಾನು ಡಾಕ್ಟರ್ ಪದ್ಮಾ ಹೊಸಕೋಟಿ, ಬೆಳಗಾವಿ. ನಾನು ರುದಿಕಾ ಜಾಲಿಯಾಳ್, ಬೆಳಗಾವಿಯಿಂದ. ನಾನು ಪ್ರಿಯಾಂಕಾ ಅನ್ಗೋಳ್ಕರ್, ಬೆಳಗಾವಿಯಿಂದ. ನಾನು ರಾಜಶ್ರೀ ಕಾಂಬಳೆ, ಹಂಗರ್ವಾದಿಂದ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.